ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪರಿಶುದ್ಧಾತ್ಮರೇ, ಹೇಗೆ ಪ್ರಾರ್ಥಿಸಬೇಕು, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಮಗೆ ಕಲಿಸಿಕೊಡಿ ಸ್ವಾಮಿ. ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಿಕೇಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ದೇವದೂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತಾ ಮಹಾಪ್ರವಾದಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ರಕ್ತ ಸಾಕ್ಷಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಪ್ರೇಷಿತರೇ ಹಾಗೂ ಶುಭ ಸಂದೇಶಗಾರರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಧರ್ಮ ಪಂಡಿತರೇ ಹಾಗೂ ಧರ್ಮ ಸಾಕ್ಷಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಧರ್ಮ ಪಂಡಿತರೇ, ಸಕಲ ಸನ್ಯಾಸಿ ಹಾಗೂ ತಪಸ್ವಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ, ನನ್ನನ್ನು ನಿಮ್ಮ ಇಚ್ಛೆಗೆ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಚಿತ್ತದಂತೆ ನನ್ನನ್ನು ನಡೆಸಿರಿ. ಅಪ್ಪ ತಂದೆಯೇ, ಈ ಹೊಸ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ನನ್ನನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಜೀವಿಸಲು ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಇಲ್ಲಿಯವರೆಗೆ ನೀವು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ನೀಡಿದ ಆಹಾರಕ್ಕಾಗಿ ಸ್ತೋತ್ರ. ಕುಡಿಯಲು ಕೊಟ್ಟಂತಹ ನೀರಿಗಾಗಿ ಸ್ತೋತ್ರ. ಉಸಿರಾಡಲು ಕೊಟ್ಟಂತಹ ಗಾಳಿಗಾಗಿ ಸ್ತೋತ್ರ. ಜೀವಿಸಲು ಕೊಟ್ಟಂತಹ ಸುರಕ್ಷತೆಗಾಗಿ, ರಕ್ಷಣೆಗಾಗಿ ಸ್ತೋತ್ರ. ನನ್ನ ಜೊತೆಯಲ್ಲಿದ್ದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಚಿಂತೆಗಳನ್ನೆಲ್ಲ ನೀವು ಹೊತ್ತುಕೊಂಡದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಬಾಧೆಗಳನ್ನು ಹೊತ್ತುಕೊಂಡದಕ್ಕಾಗಿ ಸ್ತೋತ್ರ. ನನ್ನ ನೋವುಗಳನ್ನು ಹೊತ್ತುಕೊಂಡದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಜೊತೆಯಲ್ಲೇ ಇದ್ದು ನನ್ನನ್ನು ಸೈತಾನನ ಯೋಜನೆಯಿಂದ, ಸೈತಾನನ ಕಪಿಮುಷ್ಟಿಯಿಂದ ನನ್ನನ್ನು ರಕ್ಷಿಸಿ ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿರುವುದಕ್ಕಾಗಿ ಸ್ತೋತ್ರ. ಸ್ತೋತ್ರ. ನನಗೆ ಶಾಂತಿ ಸಮಾಧಾನವನ್ನು ಕೊಟ್ಟದಕ್ಕಾಗಿ, ಶಾಂತಿ ಸಮಾಧಾನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. 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 ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಹಲ್ಲೆಲೂಯ್ಯ, 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 ಹಲ್ಲೆಲೂಯ್ಯ. ಸ್ತೋತ್ರ. 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 ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಹಲ್ಲೆಲೂಯ್ಯ, 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 ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಕರ್ತರಾದ ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ನನ್ನ ಸಂಗಡವಿರುವ ಸೇನಾಧೀಶ್ವರ ಸರ್ವೇಶ್ವರಾದ ದೇವರೇ, ನಿಮಗೆ ಸ್ತೋತ್ರ. ದೇವಾದಿ ದೇವರೇ, ನಿಮಗೆ ಸ್ತೋತ್ರ. ರಾಜಾದಿರಾಜರೇ, ನಿಮಗೆ ಸ್ತೋತ್ರ. ಅರಸರುಗಳ ಒಡೆಯರಾಗಿರುವ ದೇವರೇ, ನಿಮಗೆ ಸ್ತೋತ್ರ. ನನ್ನ ಆಲೋಚನಾ ಕರ್ತರೇ, ನಿಮಗೆ ಸ್ತೋತ್ರ. ನನಗೆ ಆರೋಗ್ಯದಾಯಕರಾದ ಪ್ರಭುವೇ, ನಿಮಗೆ ಸ್ತೋತ್ರ. ಪರಾತ್ಪರರಾದ ದೇವರೇ, ನಿಮಗೆ ಸ್ತೋತ್ರ. ನನ್ನನ್ನು ಪರಿಶುದ್ಧಪಡಿಸುವ ದೇವರೇ, ನಿಮಗೆ ಸ್ತೋತ್ರ. ನನಗೆ ಬೆಳಕಾಗಿರುವ ದೇವರೇ, ನಿಮಗೆ ಸ್ತೋತ್ರ. ಮಹೋನ್ನತರಾದ ದೇವರೇ, ನಿಮಗೆ ಸ್ತೋತ್ರ.
ನನ್ನನ್ನು ಮಾರ್ಪಡಿಸುವ ದೇವರೇ ನಿಮಗೆ ಸ್ತೋತ್ರ. ನಂಬಿಕೆಯುಳ್ಳ ಪ್ರಭುವೇ ನಿಮಗೆ ಸ್ತೋತ್ರ. ನಿರ್ಮಲವುಳ್ಳ ರಾಜರೇ, ನೀತಿಯ ರಾಜರೇ ನಿಮಗೆ ಸ್ತೋತ್ರ. ಯಹೂದ್ಯರ ಅರಸರೇ, ಇಸ್ರಾಯೇಲಿನ ಅರಸರೇ ನಿಮಗೆ ಸ್ತೋತ್ರ. ಭೂಮಂಡಲದ ಒಡೆಯರೇ ನಿಮಗೆ ಸ್ತೋತ್ರ. ಪರಲೋಕ ಭೂಲೋಕಗಳ ಒಡೆಯರೇ ನಿಮಗೆ ಸ್ತೋತ್ರ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾದವರೇ ನಿಮಗೆ ಸ್ತೋತ್ರ. ಯೆಹೋವ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ಈರೇ ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ. ಯೆಹೋವ ಶಮಾ ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ ನಿಮಗೆ ಸ್ತೋತ್ರ. ಯೆಹೋವ ರೂವಾ ನಿಮಗೆ ಸ್ತೋತ್ರ. ಯೆಹೋವ ರಾಫಾ ನಿಮಗೆ ಸ್ತೋತ್ರ. ಯೆಹೋವ ನನ್ನ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್ ನಿಮಗೆ ಸ್ತೋತ್ರ. ಯೇಸು ಎಂಬ ನಾಮಕ್ಕೆ ನಿಮಗೆ ಸ್ತೋತ್ರ. ಇಮ್ಮಾನ್ಯುಯಲ್ ಎಂಬ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯವಾದವರೇ ನಿಮಗೆ ಸ್ತೋತ್ರ. ಉನ್ನತವಾದ ನಿಮ್ಮ ನಾಮಕ್ಕೆ ಸ್ತೋತ್ರ. ಮನೋಹರಕರವಾದ ನಿಮ್ಮ ನಾಮಕ್ಕೆ ಸ್ತೋತ್ರ. ಮಹೋನ್ನತವಾದ ನಿಮ್ಮ ನಾಮಕ್ಕೆ ಸ್ತೋತ್ರ. ಎಲ್ಲ ನಾಮಕ್ಕೂ ಮೇಲಾದ ನಾಮವಾದ ನಿಮ್ಮ ನಾಮಕ್ಕೆ ಸ್ತೋತ್ರ. ನನಗೆ ಬಲವಾದ ದುರ್ಗವಾಗಿರುವ ದೇವರೇ ನಿಮಗೆ ಸ್ತೋತ್ರ. ಸ್ತೋತ್ರ 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 ಅಪ್ಪ, ನಿಮಗೆ ಸ್ತೋತ್ರ. ಯೇಸುವೇ, ಸಕಲ ಕೇಡುಗಳಿಂದ ನನ್ನನ್ನು ರಕ್ಷಿಸಿರಿ. ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಸಕಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿರಿ. ಸಕಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿರಿ. ಅಪ್ಪ, ಈ ಪರಿಶುದ್ಧವಾದ ಸಮಯದಲ್ಲಿ ನನ್ನ ಆತ್ಮವನ್ನು ರಕ್ಷಿಸಲ್ಪಡುವುದಕ್ಕಾಗಿ ನಾನು ಮೊರೆ ಇಡುತ್ತಿದ್ದೇನೆ ಸ್ವಾಮಿ. ನನ್ನ ಆತ್ಮವನ್ನು ರಕ್ಷಿಸಲ್ಪಡುವುದಕ್ಕಾಗಿ ನಾನು ಮೊರೆ ಇಡುತ್ತಿದ್ದೇನೆ. ಯೇಸುವೇ, ಸಕಲ ಕೇಡುಗಳಿಂದ ನನ್ನ ಆತ್ಮವನ್ನು ರಕ್ಷಿಸಿರಿ. ಸಕಲ ಪಾಪಗಳಿಂದ ನನ್ನ ಆತ್ಮವನ್ನು ರಕ್ಷಿಸಿರಿ. ನಿಮ್ಮ ಕೋಪಾಗ್ನಿಯಿಂದ ನನ್ನ ಆತ್ಮವನ್ನು ರಕ್ಷಿಸಿರಿ. ಆಕಸ್ಮಿಕವಾದ ಮರಣದಿಂದ ನಮ್ಮನ್ನು ರಕ್ಷಿಸಿರಿ. ಸೈತಾನನ ತಂತ್ರೋಪಾದ ಎಲ್ಲ ಉಪಾಯಗಳಿಂದ ನಮ್ಮನ್ನು ರಕ್ಷಿಸಿರಿ. ಸಕಲ ಕಾಮುಕತನದಿಂದ ನಮ್ಮನ್ನು ರಕ್ಷಿಸಿರಿ. ಸಕಲ ವಿಧವಾದ ಕಾಮುಕತನದಿಂದ ನಮ್ಮನ್ನು ರಕ್ಷಿಸಿರಿ. ಸಿಡಿಲು ಮತ್ತು ಬಿರುಗಾಳಿಯಿಂದ, ಭೂಕಂಪದಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮನ್ನು ರಕ್ಷಿಸಿ ಇನ್ನು ನಮ್ಮನ್ನು ಪರಿಶುದ್ಧಗೊಳಿಸಿರಿ ಸ್ವಾಮಿ. ನಮ್ಮನ್ನು ರಕ್ಷಿಸಿ ನಮ್ಮನ್ನು ಇನ್ನೂ ಪರಿಶುದ್ಧಗೊಳಿಸಿರಿ. ಪರಿಶುದ್ಧಗೊಳಿಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನ ಆತ್ಮ ನರಕದ ಪಾಲಾಗದ ಹಾಗೆ, ಆತ್ಮ ನರಕದ ಪಾಲಾಗದ ಹಾಗೆ ನಮ್ಮನ್ನು ಇನ್ನೂ ಪರಿಶುದ್ಧಗೊಳಿಸಿರಿ. ಕ್ಷಾಮ ಮತ್ತು ಅಂಟು ರೋಗಗಳಿಂದ ನಮ್ಮನ್ನು ರಕ್ಷಿಸಿರಿ. ಕ್ಷಾಮ ಹಾಗೂ ಅಂಟು ರೋಗಗಳಿಂದ ನಮ್ಮನ್ನು ರಕ್ಷಿಸಿರಿ. ಈ ಲೋಕದಲ್ಲಿ ಉಂಟಾಗುತ್ತಿರುವಂತಹ ಎಲ್ಲ ವೈರಸ್ಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಆತ್ಮ ಪರಲೋಕ ಪ್ರವೇಶ ಮಾಡುವಷ್ಟು ಯೋಗ್ಯತೆ ಪಡೆದುಕೊಳ್ಳುವವರೆಗೆ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ. ಸಕಲ ಸಮರ ಸಂಗ್ರಾಮಗಳಿಂದ ನಮ್ಮನ್ನು ರಕ್ಷಿಸಿರಿ. ಸಕಲ ಸಮರ ಸಂಗ್ರಾಮಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಿರಿ.
ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಿರಿ ಯೇಸುವೆ. ಅಪ್ಪ, ನಿಮ್ಮ ಪೂಜ್ಯ ಪುನರುತ್ಥಾನದ ಮೂಲಕ, ಪುನರುತ್ಥಾನದ ಶಕ್ತಿಯಿಂದ, ಪುನರುತ್ಥಾನದ ಆಶೀರ್ವಾದದಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಎರಡನೇ ಬರುವಿಕೆಯಲ್ಲಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಂಡು, ಅಪ್ಪ, ನಿಮ್ಮ ಎರಡನೇ ಬರುವಿಕೆಗಾಗಿ ಕಾದು ಕುಳಿತಿರುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಈ ಲೋಕದ ಆಸೆ ಆಕಾಂಕ್ಷೆಗಳಿಂದ ನಮ್ಮನ್ನು ಬೇರ್ಪಡಿಸಿರಿ. ಈ ಲೋಕದ ಆಸೆ ಆಕಾಂಕ್ಷೆಗಳಿಂದ ನಮ್ಮನ್ನು ಬೇರ್ಪಡಿಸಿರಿ ಸ್ವಾಮಿ. ಕಣ್ಣಿನ ಇಚ್ಛೆಯಿಂದ ಉಂಟಾಗುವಂತ ಎಲ್ಲ ಆಸೆಗಳನ್ನು ಬಂಧಿಸಿರಿ. ಕಣ್ಣಿನ ಇಚ್ಛೆಯಿಂದ ಉಂಟಾಗುವಂತ ಎಲ್ಲ ಆಸೆಗಳನ್ನು ಬಂಧಿಸಿರಿ. ಕಣ್ಣಿನ ಇಚ್ಛೆಗೆ ನಾವು ಮಾರು ಹೋಗದ ಹಾಗೆ, ಕಣ್ಣಿನ ಇಚ್ಛೆಗೆ ನಾವು ಮಾರು ಹೋಗದಂತೆ ಅಪ್ಪ, ನಮ್ಮನ್ನು ಕಾದು ಮುನ್ನಡೆಸಿರಿ. ಕಣ್ಣು ಬಯಸುವುದನ್ನೆಲ್ಲ ನಾವು ಹಿಂಬಾಲಿಸದಂತೆ ನಮ್ಮನ್ನು ಬಲಪಡಿಸಿರಿ. ಬಾಯಿ ಮಾತನಾಡುವುದನ್ನ, ಬಾಯಿಯ ಮಾತನ್ನು ಆಶೀರ್ವದಿಸಿರಿ. ನಮ್ಮ ಬಾಯಿಂದ ಹೊರಡುವ ಮಾತನ್ನು ಆಶೀರ್ವದಿಸಿರಿ. ಯೇಸುವೇ, ನಿಮ್ಮ ಬಾಯಿಂದ ಹೊರಡುವಂತ ಮಾತನ್ನು ಆಶೀರ್ವದಿಸಿರಿ. ನನ್ನ ಬಾಯಿಂದ ಹೊರಡುವಂತ ಮಾತು ಆಶೀರ್ವಾದದ ಮಾತಾಗಿರಲಿ ಸ್ವಾಮಿ. ಪರರನ್ನು ಆಶೀರ್ವದಿಸುವ ಮಾತಾಗಿರಲಿ. ಆರೋಗ್ಯವಂತದ ಮಾತಾಗಿರಲಿ ಸ್ವಾಮಿ. ಕಾಲುಗಳ ಮುಖಾಂತರ, ಕೈಗಳ ಮುಖಾಂತರ ಮಾಡುವ ಪ್ರತಿಯೊಂದು ಪಾಪಗಳನ್ನ, ಕಾಲು ಹಾಗೂ ಕೈ ಪಾಪಕ್ಕೆ ಪ್ರಚೋದಿಸುವಾಗ ಆ ಪ್ರಚೋದನೆಯನ್ನು ಬಂಧಿಸಿರಿ ಸ್ವಾಮಿ. ಆ ಪ್ರಚೋದನೆಯನ್ನು ಬಂಧಿಸಿರಿ ಯೇಸುವೆ. ಆಲೋಚನೆಯ ಮುಖಾಂತರ ಮಾಡುವಂತ ಪ್ರತಿಯೊಂದು ಪಾಪಗಳಿಗೆ, ಆಲೋಚನೆಯ ಮುಖಾಂತರ ಮಾಡುವಂತ ಪ್ರತಿಯೊಂದು ಆ ಪಾಪದ ಆಲೋಚನೆಗಳನ್ನು ಬಂಧಿಸಿರಿ ಯೇಸುವೆ. ಆಲೋಚನೆಯ ಮುಖಾಂತರ ಮಾಡುವಂತ ಪ್ರತಿಯೊಂದೊಂದು ಪಾಪಗಳನ್ನು ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಎಲ್ಲ ಆಲೋಚನೆಗಳು, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಶಕ್ತಿಯಿಂದ ಎಲ್ಲ ಆಲೋಚನೆಗಳು ಬಂಧಿಸಲ್ಪಡಲಿ ಸ್ವಾಮಿ. ಪಾಪಕ್ಕೆ ಕಾರಣವಾಗುವಂತ ಎಲ್ಲ ಆಲೋಚನೆಗಳು, ಭಯಪಡಿಸುವಂತ ಎಲ್ಲ ಆಲೋಚನೆಗಳು, ಕಾಮೋದ್ರೇಕಗೊಳ್ಳುವಂತ ಎಲ್ಲ ಆಲೋಚನೆಗಳು, ಅಸಹ್ಯ ಕಾರ್ಯಕ್ಕೆ ಒಳಗಾಗುವಂತ ಎಲ್ಲ ಆಲೋಚನೆಗಳು, ನಿಮಗೆ ವಿರುದ್ಧವಾಗಿ ಜೀವಿಸುವಂತ ಎಲ್ಲ ಆಲೋಚನೆಗಳಿಂದ ಯೇಸುವೇ, ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ನರಕದ ಬಾಗಿಲಿನಿಂದ ನಮ್ಮ ಆತ್ಮವನ್ನು ರಕ್ಷಿಸಿರಿ. ನ್ಯಾಯ ತೀರ್ಪನ್ನ ಗೆದ್ದು ಪರಲೋಕ ಪ್ರವೇಶ ಮಾಡುವಷ್ಟು ಯೋಗ್ಯತೆಯನ್ನು ನಮಗೆ ನೀಡು ದೇವ. ಅಪ, ಲೋಕದ ಆಚಾರ ವಿಚಾರಗಳಲ್ಲಿ ಮಗ್ನರಾಗಿ ಲೋಕದ ವ್ಯಕ್ತಿಗಳನ್ನ ಹಿಂಬಾಲಿಸುತ್ತಾ, ಲೋಕದ ವ್ಯಕ್ತಿಗಳ ಮಾತುಗಳನ್ನು ಕೇಳುತ್ತಾ, ನಿಮ್ಮ ಆಜ್ಞೆಗಳನ್ನ ದೂರವಿರಿಸುತ್ತಾ, ನಿಮ್ಮ ಪ್ರೀತಿಯನ್ನು ಸವಿಯದೆ, ನಿಮ್ಮ ವಾಕ್ಯಗಳನ್ನು ಓದದೆ, ನಿಮ್ಮ ಸತ್ಯವನ್ನು ಅರಿತುಕೊಳ್ಳದೆ ಇರುವಂತ ನಮ್ಮ ಅಂಧಕಾರವಾದ ಈ ನಮ್ಮ ಮನಸ್ಸನ್ನು ಆಶೀರ್ವದಿಸಿರಿ.
ನಮ್ಮ ಮನಸ್ಸನ್ನು ಚೇತನಗೊಳಿಸಿರಿ ಸ್ವಾಮಿ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸಿರಿ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸಿರಿ. ನಮ್ಮನ್ನು ದಾರಿ ತಪ್ಪಿಸುವಂತಹ ಎಲ್ಲ ದುಷ್ಟ ಬೋಧಕರಿಂದ, ನಮ್ಮ ಆತ್ಮವನ್ನು ನಾಶಪಡಿಸಲು ಕಾದು ಕುಳಿತಿರುವಂತಹ ಸೈತಾನನ ಮಕ್ಕಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಸ್ವಾಮಿ. ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ನಾವು ನಿಮ್ಮನ್ನು ಮಾತ್ರ ಆರಾಧಿಸಬೇಕು ದೇವ. ನಿಮ್ಮ ನಾಮವನ್ನು ಮಾತ್ರ ಮಹಿಮೆ ಪಡಿಸಬೇಕು ಯೇಸುವೆ. ಎಲ್ಲರಿಗೂ ಶುದ್ಧ ಮನಸ್ಸನ್ನು ಕರುಣಿಸಿರಿ ಸ್ವಾಮಿ. ಎಲ್ಲರೊಡನೆ ಮಾತನಾಡು ದೇವ. ನಿಮ್ಮ ನಾಮ ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ಹೌದು ಸ್ವಾಮಿ, ನಾವು ಮಾತೆ ಮರಿಯಮ್ಮನವರಂತೆ ಪ್ರಾಮಾಣಿಕವಾಗಿಯೂ ಪರಿಶುದ್ಧವಾಗಿಯೂ ಅಪ್ಪ ನಿಮ್ಮನ್ನೇ ನಾವು ಆರಾಧಿಸಬೇಕು, ನಿಮ್ಮನ್ನೇ ನಂಬಿ ನಾವು ಜೀವಿಸಬೇಕು ಎಂಬ ಜ್ಞಾನವನ್ನು ನಮ್ಮಲ್ಲಿ ಹುಟ್ಟಿಸಿರಿ. ಸಂತರುಗಳಂತೆ ನಾವು ಕೂಡ ನಿಮಗೆ ವಿಧೇಯರಾಗಿ ಜೀವಿಸಿ, ನಿಮ್ಮ ವಾಕ್ಯಗಳನ್ನು ಅರಿತು ನಿಮ್ಮ ವಾಕ್ಯಗಳಲ್ಲೇ ಜೀವಿಸಿ, ಇನ್ನೂ ಹೆಚ್ಚು ಪರಿಶುದ್ಧರಾಗಿ ನಾವು ಕೂಡ ಸಂತರಾಗಿ ಜೀವಿಸಿ ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತೆ ನಮಗೆ ಬಲವನ್ನು ನೀಡಿರಿ ಸ್ವಾಮಿ. ಪರಿಶುದ್ಧಾತ್ಮರೇ, ನಾವು ಹೇಗೆ ಜೀವಿಸಬೇಕೆಂಬುದನ್ನು ನಮಗೆ ತಿಳಿಸಿಕೊಡಿ ಅಪ್ಪ. ಲೋಕದ ವ್ಯಕ್ತಿಗಳು, ಲೋಕದ ಪ್ರಾರ್ಥನೆಗಳು, ಲೋಕದ ನಡತೆಗಳು, ಲೋಕದ ಆಲೋಚನೆಗಳನ್ನು ನಂಬಿ ನಾವು ನಮ್ಮ ಆತ್ಮವನ್ನು ನಾಶ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಆತ್ಮವನ್ನು ರಕ್ಷಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭುವಿನ ಕೋಪಾಗ್ನಿಯಿಂದ ನಮ್ಮನ್ನು ರಕ್ಷಿಸಿರಿ. ಸೈತಾನನ ಮನೆಯನ್ನು ನಾವು ಪ್ರವೇಶಿಸದ ಹಾಗೆ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ. ಪರಿಶುದ್ಧಾತ್ಮರೇ, ನಿಮಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ನಿಮ್ಮ ಚಿತ್ತದಂತೆ, ತಂದೆಯ ದೈವ ಇಚ್ಛೆಯಂತೆ ನಮ್ಮನ್ನು ನಡೆಸಿರಿ. ನಿಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಹತೋಟಿಗೆ ತೆಗೆದುಕೊಳ್ಳುವುದಕ್ಕಾಗಿ ಸ್ತೋತ್ರ. ದೈವ ಇಚ್ಛೆಯಂತೆ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಜ್ಞಾನ, ವಿವೇಕ ಎಂಬ ಸತ್ಫಲಗಳಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಸಂತರುಗಳ ಜೀವನ ನಮಗೆ ಆದರ್ಶವಾಗಿರಲಿ. ಸಂತರುಗಳ ಜೀವನ ನಮಗೆ ಆದರ್ಶವಾಗಿರಲಿ. ಮಾತೆ ಮರಿಯಮ್ಮನವರ ಜೀವನ ಕತ್ತಲೆಯ ನಮ್ಮ ಬಾಳಿಗೆ ಬೆಳಕಾಗಿರಲಿ ದೇವ. ಅವರು ಜೀವಿಸಿದಂತೆ ಜೀವಿಸಿ ನಾವು ಕೂಡ ನಿಮ್ಮನ್ನು ಮಹಿಮೆಪಡಿಸಿ ನಿಮ್ಮ ಇಚ್ಛೆಯನ್ನು ನೆರವೇರಿಸುವಂತ ಮಕ್ಕಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನಿಮ್ಮ ನಾಮ ಮಹಿಮೆ ಉಂಟಾಗಲಿ. ನಿಮ್ಮ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ರಕ್ಷಣೆ ನೀಡುವ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬಿಡುಗಡೆ ನೀಡುವ ನಾಮಕ್ಕೆ ಮಹಿಮೆ ಉಂಟಾಗಲಿ. ಜೀವೋದ್ಧಾರ ನೀಡುವ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ಒಂದೊಂದು ಆತ್ಮಗಳನ್ನು ಆಶೀರ್ವದಿಸಿರಿ. ನಮ್ಮ ನೆರೆಹೊರೆಯವರನ್ನು ಆಶೀರ್ವದಿಸಿರಿ.
ನಮ್ಮ ನೆರೆಹೊರೆಯವರ ಅಕ್ಕಪಕ್ಕದ ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಗಳನ್ನು ಆಶೀರ್ವದಿಸಿರಿ. ನಮ್ಮ ಊರಿನಲ್ಲಿರುವಂಥ ಪ್ರತಿಯೊಂದು ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲ ಆತ್ಮಗಳು ಯೇಸುವೇ ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಶಕ್ತಿಯಿಂದ ಎಲ್ಲ ಆತ್ಮಗಳು ಸತ್ಯವನ್ನು ಅರಿತುಕೊಂಡು ಎಲ್ಲ ಆತ್ಮಗಳು ರಕ್ಷಿಸಲ್ಪಡಲಿ ಸ್ವಾಮಿ. ಎಲ್ಲ ಆತ್ಮಗಳು ರಕ್ಷಿಸಲ್ಪಡಲಿ. ಎಲ್ಲ ಆತ್ಮಗಳು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಿಕೊಳ್ಳುವಂತೆ, ಬಲವನ್ನು ಹೊಂದಿಕೊಳ್ಳುವಂತಾಗಲಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲ ಆತ್ಮಗಳ ಮೇಲೆ ನಿಮ್ಮ ದಯೆ ಇಳಿದು ಬರಲಿ, ನಿಮ್ಮ ಕರುಣೆ ಇಳಿದು ಬರಲಿ, ನಿಮ್ಮ ಕೃಪೆ ತುಂಬಲ್ಪಡಲಿ ಸ್ವಾಮಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಆತ್ಮಗಳು ಆಶೀರ್ವದಿಸಿ ಅಪ್ಪ, ಎಲ್ಲ ಆತ್ಮಗಳು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವಂತಾಗಲಿ. ಭಾರತ ದೇಶದಲ್ಲಿರುವಂಥ ಪ್ರತಿಯೊಂದು ಆತ್ಮಗಳು, ಅಂಧಕಾರದಲ್ಲಿ ಜೀವಿಸುತ್ತಿರುವಂಥ ಪ್ರತಿಯೊಂದು ಆತ್ಮಗಳು, ನಿಮಗೆ ವಿರುದ್ಧವಾಗಿ ಜೀವಿಸುತ್ತಿರುವಂಥ ಎಲ್ಲ ಆತ್ಮಗಳ ಮೇಲೆ, ಪ್ರತಿಯೊಂದು ಆತ್ಮಗಳ ಮೇಲೆ ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಪ್ರೀತಿ ಇಳಿದು ಬರಲಿ ಸ್ವಾಮಿ. ಎಲ್ಲ ಆತ್ಮಗಳ ರಕ್ಷಣೆಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಯೇಸುವೇ, ಎಲ್ಲ ಆತ್ಮಗಳು ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿ, ಪಾಪದ ಮಾರ್ಗವನ್ನು ಬಿಟ್ಟು ಪಾಪದ ಎಲ್ಲ ಕಾರ್ಯಗಳಿಂದ ಬೇರ್ಪಟ್ಟು ಅಪ್ಪ ಪರಿಶುದ್ಧವಾದ ಜೀವನ ಜೀವಿಸಿ, ಪ್ರಾಮಾಣಿಕತೆಯು ಜೀವನ ಜೀವಿಸಿ, ನಿಮ್ಮ ಪ್ರೀತಿಗೆ ಪಾತ್ರರಾಗಿ ಪರಲೋಕ ಸಾಮ್ರಾಜ್ಯ ಸೇರಿಕೊಳ್ಳುವಂತೆ ಅಪ್ಪ, ನ್ಯಾಯ ತೀರ್ಪಿನ ದಿನ ಆತ್ಮವನ್ನು ರಕ್ಷಿಸಿಕೊಳ್ಳಲು ಬೇಕಾದಂಥ ಬಲವನ್ನು, ಜ್ಞಾನವನ್ನು ದಯಪಾಲಿಸಿರಿ ಸ್ವಾಮಿ. ಇಡೀ ಲೋಕದಲ್ಲಿರುವಂಥ ಪ್ರತಿಯೊಂದು ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದಲ್ಲಿರುವಂತಹ ಎಲ್ಲ ಮಾನವ ಜೀವಿಗಳು, 850 ಕೋಟಿಯ ಆತ್ಮಗಳು, ಯೇಸುವೇ ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ಬಿಡುಗಡೆಯ ನಾಮ, ನೀವು ಉಂಟು ಮಾಡಿದಂಥ ಎಲ್ಲ ಆತ್ಮಗಳು ಅಪ್ಪ, ಈ ಲೋಕವ ಬಿಡುವ ಮುಂಚೆ ತಮ್ಮ ಪಾಪವನ್ನು ಅರಿಕೆ ಮಾಡಿಕೊಂಡು ತಮ್ಮ ಪಾಪಗಳಿಗೆ ಕ್ಷಮೆಯನ್ನು ಬೇಡುತ್ತಾ ನೀರಿನಿಂದಲೂ ಪರಿಶುದ್ಧಾತ್ಮನಿಂದಲೂ ದೀಕ್ಷಾಸ್ಥಾನವನ್ನು ಪಡೆದುಕೊಂಡು, ಹೌದು ಸ್ವಾಮಿ, ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ನಿಮ್ಮ ರಾಜ್ಯವನ್ನು ಸೇರುವಂಥ ಮಕ್ಕಳಾಗಿ ಎಲ್ಲರನ್ನೂ ಆಶೀರ್ವದಿಸಿರಿ. ಒಂದು ಆತ್ಮವು ಕೂಡ ನರಕದ ಪಾಲಾಗದ ಹಾಗೆ ಎಲ್ಲರ ಮೇಲೆ ನಿಮ್ಮ ಕರುಣೆ, ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ. ಎಲ್ಲರ ಮೇಲೆ ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಕೃಪೆಗಳು ಇಳಿದು ಬರಲಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ಆರಿಸಿಕೊಂಡಂಥ ಎಲ್ಲ ಕ್ರೈಸ್ತರನ್ನು, ಮುಖ್ಯವಾಗಿ ಎಲ್ಲ ಯಾಜಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ. ಅಪ್ಪ, ಎಲ್ಲರನ್ನ ಬೆಳಕಿನಲ್ಲಿ ನಡೆಸುವಂತಹ ಜ್ಞಾನವನ್ನು, ವಿವೇಕವನ್ನು ಅವರಿಗೆ ಕರುಣಿಸಿರಿ. ಎಲ್ಲ ಆತ್ಮಗಳನ್ನು ಬೆಳಕಿನಲ್ಲಿ ನಡೆಸುವುದಕ್ಕಾಗಿ, ಬೆಳಕಿನಲ್ಲಿ ನಡೆಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು, ಅವರನ್ನು ಮುನ್ನಡೆಸಲು ಬೇಕಾದಂಥ ಧೈರ್ಯವನ್ನು ಅವರಿಗೆ ನೀಡಿರಿ ಸ್ವಾಮಿ. ಮೋಶೆಯ ಜೊತೆಯಲ್ಲಿದ್ದ ದೇವರೇ, ಮಾತೆ ಮರಿಯಮ್ಮನವರಲ್ಲಿದ್ದಂಥ ದೇವರೇ, ಪ್ರವಾದಿಗಳೊಂದಿಗೆ, ಶಿಷ್ಯರೊಂದಿಗೆ ಮಾತನಾಡಿ ಅವರ ಜೊತೆಯಲ್ಲಿದ್ದ ದೇವರೇ, ನೀವು ಎಲ್ಲ ಯಾಜಕರೊಂದಿಗೂ, ಎಲ್ಲ ಬೋಧಕರೊಂದಿಗೂ, ಎಲ್ಲ ಪಾಸ್ಟರ್ಸ್ಗಳೊಂದಿಗೂ ನೀಡುವುದಕ್ಕಾಗಿ ಸ್ತೋತ್ರ. ಸ್ವಾರ್ಥದ, ಅಧಿಕಾರದ, ಹಣದ ದುರಾಸೆಯಿಂದ ಅವರನ್ನು ಬೇರ್ಪಡಿಸು ಸ್ವಾಮಿ. ಸೈತಾನನ ಗುಣಗಳಾದ ಹಣದ ಆಸೆ, ಅಧಿಕಾರದ ಆಸೆ, ಅಂದದ ಆಸೆ, ದುರಾಸೆ, ಹೆಣ್ಣಿನ ಆಸೆ, ಬೇರೆ ಬೇರೆ ಕೆಟ್ಟ ಆಸೆಗಳಿಂದ ಅವರನ್ನು ಬೇರ್ಪಡಿಸಿರಿ. ಎಲ್ಲ ಆತ್ಮಗಳನ್ನು ಪರಲೋಕದ ಬೆಳಕಿನಲ್ಲಿ ಮುನ್ನಡೆಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ನೀಡಿರಿ ಸ್ವಾಮಿ. ಎಲ್ಲ ಯಾಜಕರಿಗೆ ಬೇಕಾದ ಒಳ್ಳೆಯ ಆರೋಗ್ಯವನ್ನು ನೀಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮನ್ನು ಅವಮಾನಪಡಿಸುತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಆಶೀರ್ವದಿಸಿ ಅವರನ್ನು ನಿಮ್ಮ ಕಾರ್ಯ ಸಾಧನೆಗಾಗಿ ಬಳಸಿಕೊಳ್ಳಿ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಧರೆಯಲ್ಲಿರುವ ಯಾವ ಆತ್ಮವೂ ನಾಶವಾಗಿ ಹೋಗದ ಹಾಗೆ ಅಪ್ಪ, ಎಲ್ಲರ ಪಾಪಗಳ ಮೇಲೆ, ಹೌದು ಸ್ವಾಮಿ, ಎಷ್ಟೋ ಜನ ತನ್ನ ಅವಿವೇಕತನದಿಂದ
ತನ್ನ ಅವಿವೇಕತನದಿಂದ ನಿಮಗೆ ವಿರುದ್ಧವಾಗಿ ಪಾಪ ಮಾಡುತ್ತಿದ್ದಾರೆ. ಎಷ್ಟೋ ಜನರನ್ನ ಕಳ್ಳ ಬೋಧಕರು, ಕಪಟ ಬೋಧಕರು, ಸುಳ್ಳು ಬೋಧಕರು, ಸೈತಾನನಿಂದ ಆರಿಸಲ್ಪಟ್ಟಂಥ ಬೋಧಕರು ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಸ್ವಾಮಿ. ಈ ಧರೆಯಲ್ಲಿ ನಿಮ್ಮ ನಾಮ ಮಹಿಮೆ ಪಡುವುದನ್ನು ಬಿಟ್ಟು ಬೇರೆ ಎಲ್ಲ ನಾಮಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದಾರೆ. ನಿಮ್ಮ ನಾಮವನ್ನು ಮಹಿಮೆಪಡಿಸದ ಹಾಗೆ, ನಿಮ್ಮ ನಾಮ ಅವರ ನಾಲಿಗೆಯ ಮೇಲೆ ಬರದ ಹಾಗೆ. ಹೌದು ದೇವ, ಅವರೆಲ್ಲರನ್ನು ಆಶೀರ್ವದಿಸಿರಿ. ನಿಮಗೆ ವಿರುದ್ಧವಾಗಿ ಮಾಡಿರುವ ಪ್ರತಿಯೊಂದು ಪಾಪಗಳಿಗೆ ಕ್ಷಮೆಯನ್ನು ಸ್ವಾಮಿ, ಪರಿಶುದ್ಧತೆಯನ್ನು ನೀಡಿರಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂಬ ವಾಕ್ಯವನ್ನು ನೆನೆಸಿಕೊಂಡು ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲ ಈ ಧರೆಯಲ್ಲಿರುವ ಪ್ರತಿಯೊಂದು ಆತ್ಮಗಳು ನಿಮ್ಮನ್ನು ಕಾಣಬೇಕು. ಪ್ರತಿಯೊಂದು ಆತ್ಮಗಳು ನಿಮ್ಮ ಪ್ರೀತಿಯನ್ನು ಸವಿಯಬೇಕು. ಪ್ರತಿಯೊಂದು ಆತ್ಮಗಳು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಪ್ರತಿಯೊಂದು ಆತ್ಮಗಳು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕು. ಈ ಧರೆಯಲ್ಲಿರುವ ಎಲ್ಲ ಆತ್ಮಗಳು ಆಶೀರ್ವದಿಸಲ್ಪಡಬೇಕು. ಯೇಸುವೇ, ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಎಲ್ಲರನ್ನೂ ಆವರಿಸಿಕೊಳ್ಳಲಿ. ಈ ಧರೆಯಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ. ಸೈತಾನನ ಎಲ್ಲ ಯೋಚನೆಗಳು, ಸೈತಾನನ ಎಲ್ಲ ಕ್ರಿಯೆಗಳು, ಸೈತಾನನ ಎಲ್ಲ ಸ್ವಭಾವಗಳು ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ. ಸೈತಾನನ ಎಲ್ಲ ಯೋಚನೆಗಳು, ಸೈತಾನನ ಎಲ್ಲ ಕ್ರಿಯೆಗಳು, ಸೈತಾನನ ಎಲ್ಲ ಪ್ಲಾನ್ಸ್ಗಳು ನಿಮ್ಮ ಪರಿಶುದ್ಧವಾದ ನಾಮ, ಪರಿಶುದ್ಧವಾದ ರಕ್ತ, ಪರಿಶುದ್ಧವಾದ ಶಿಲುಬೆಯ ಶಕ್ತಿಯಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ. ನಿಮ್ಮ ನಾಮ ಮಾತ್ರ ಮಹಿಮೆಗೊಳ್ಳಲಿ ಸ್ವಾಮಿ. ಸೈತನ ಎಲ್ಲ ಪ್ಲಾನ್ಗಳನ್ನು, ಸೈತನ ಎಲ್ಲ ಯೋಚನೆಗಳನ್ನು, ಸೈತನ ಎಲ್ಲ ಸ್ವಭಾವಗಳನ್ನು ಗೆಲ್ಲಲು ನಮಗೆ ಶಕ್ತಿಯನ್ನು, ಬಲವನ್ನು ನೀಡಿರಿ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸಿರಿ. ತುಂಬಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ಬೇಡಿಕೆಗಳನ್ನು, ಎಲ್ಲ ಕೋರಿಕೆಗಳನ್ನು ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಶಕ್ತಿಯಿಂದ, ಯೇಸು ಎಂಬ ನಾಮದ ಶಕ್ತಿಯಿಂದ ನಾನು ಪ್ರಾರ್ಥಿಸಿದ್ದೇನೆ ಸ್ವಾಮಿ. ಎಲ್ಲವನ್ನ ಪಡೆದುಕೊಂಡಿದ್ದೇನೆ, ದೃಢವಾಗಿ ವಿಶ್ವಾಸಿಸುತ್ತೇನೆ. ಎಲ್ಲವನ್ನ ನಾನು ಪಡೆದಾಯಿತೆಂದು ದೃಢವಾಗಿ ವಿಶ್ವಾಸಿಸುತ್ತೇನೆ. ಎಲ್ಲವೂ ನೆರವೇರಿದೆ ಎಂದು ದೃಢವಾಗಿ ವಿಶ್ವಾಸಿಸುತ್ತೇನೆ. ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತುತಿ, ಘನ, ಮಹಿಮೆ, ಘನತೆ, ಗೌರವ ಸಕಲವು ನಿಮ್ಮೊಬ್ಬರಿಗೇ ಸಲ್ಲಲಿ. ಆಮೇ, ಆಮೇ, ಆಮೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೆ. ಸ್ವಾಮಿ, ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇ, ಆಮೇ, ಆಮೇ.